ಫುಟ್ಪಾತ್ ಒತ್ತುವರಿ ಶೂರರಿಗೆ ನಗರಸಭೆ ಬಿಗ್ ಶಾಕ್ ಕೊಟ್ಟಿದೆ. ಹೊಸಕೋಟೆಯಲ್ಲಿ ಬೆಳಗ್ಗೆಯಿಂದಲೇ ಜೆಸಿಬಿ ಗರ್ಜನೆ ಮಾಡ್ತಾ ಇದೆ. ಫುಟ್ಪಾತ್ ಒತ್ತುವರಿ ವ್ಯಾಪಾರಿಗಳಿಗೆ ಈಗ ಬಿಗ್ ಶಾಕ್ ನೀಡಲಿಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ನೋಡಿ, ಫುಟ್ಪಾತ್ ಒತ್ತುವರಿ ಶೂರರಿಗೆ ನಗರಸಭೆ ಬಿಗ್ ಶಾಕ್ ನೀಡಿದೆ. ಈಗ ಹೊಸಕೋಟೆಯಲ್ಲಿ ಬೆಳಗ್ಗೆಯಿಂದಲೇ ಜೆಸಿಬಿ ಗರ್ಜನೆ ಮಾಡ್ತಾ ಇದೆ. ಫುಟ್ಪಾತ್ ಒತ್ತುವರಿ ವ್ಯಾಪಾರಿಗಳಿಗೆ ಬಿಗ್ ಶಾಕ್. ಮುಖ್ಯ ರಸ್ತೆ ಸೇರಿದಂತೆ ಚರಂಡಿ ಜಾಗವು ಒತ್ತುವರಿ ಮಾಡಲಾಗಿತ್ತು. ಮಾರ್ಕೆಟ್ ರಸ್ತೆಯಲ್ಲಿ ಬಿರುಸಿನಿಂದ ಸಾಗಿದ ಕಾರ್ಯಾಚರಣೆ, ನಗರಸಭೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ಈಗ ಫುಟ್ಪಾತ್ ಒತ್ತುವರಿ ಮಾಡಲಾಗ್ತಾ ಇದೆ. ಒತ್ತುವರಿ ಮಾಡಿದಂಥವರಿಗೆ ಬಿಗ್ ಶಾಕ್ ನೀಡಿದ್ದಾರೆ ಅಧಿಕಾರಿಗಳು. ಅಂಗಡಿ ಮುಂಭಾಗ ಅಳವಡಿಸಿದ್ದಂಥ ಕಾಂಕ್ರೀಟ್ ಲ್ಯಾಬ್ ಶೆಡ್ಡನ್ನು ತೆರವು ಮಾಡಲಾಗಿದೆ. 50ಕ್ಕೂ ಹೆಚ್ಚು ನಗರಸಭೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ಕೈಗೊಳ್ಳಲಾಗಿದೆ. 4 ತಂಡ ಮಾಡಿಕೊಂಡು ಅಧಿಕಾರಿಗಳು ಅಖಾಡಕ್ಕಿಳಿದು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಾಚರಣೆಗೆ 100ಕ್ಕೂ ಹೆಚ್ಚು ಪೊಲೀಸರ ಸರ್ಪಗಾವಲು ಕೂಡ ಇದೆ. ಅಂದರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆ ಒಂದು ಕಾರ್ಯಾಚರಣೆಗೆ ಪೊಲೀಸರು ಕೂಡ ಸರ್ಪಗಾವಲಾಗಿ ನಿಂತಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಶಿವಾಜಿನಗರದಲ್ಲಿ ಲಾಸ್ಟ್ ಫುಟ್ಪಾತ್ ಒತ್ತುವರಿ ಮಾಡುವಂಥ ಸಮಯದಲ್ಲಿ ಏನೆಲ್ಲ ಹೈಡ್ರಾಮಾ ನಡೀತು ಅನ್ನೋದ್ರ ಬಗ್ಗೆ. ಸೊ ಅದಕ್ಕಾಗಿ ಈಗ ಪೊಲೀಸರು ಕೂಡ ಈಗ ಸರ್ಪಗಾವಲಾಗಿ ನಿಂತು ಹೊಸಕೋಟೆಯಲ್ಲಿ ಯಾರ್ಯಾರು ಫುಟ್ಪಾತ್ ಒತ್ತುವರಿ ಮಾಡಿದ್ದಾರೆ, ಒತ್ತುವರಿ ಮಾಡಿಕೊಂಡು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ, ಆ ಎಲ್ಲ ಶಾಪ್ಗಳನ್ನು ಕಿತ್ತು ಎಸೆಸಿದ್ದಾರೆ ಜೆಸಿಬಿ ಮೂಲಕ. ಮುಖ್ಯ ರಸ್ತೆ ಸೇರಿದಂತೆ ಚರಂಡಿ ಜಾಗವನ್ನು ಕೂಡ ಒತ್ತುವರಿ ಮಾಡಿದರು. ಇದೀಗ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ನೋಡಬಹುದು. ನೋಡಿ, ಇನ್ನು ಹೊಸಕೋಟೆಯ ಮಾರ್ಕೆಟ್ ರಸ್ತೆಯಲ್ಲಿ ನಡೆಯುತ್ತಿರುವಂಥ ಫುಟ್ಪಾತ್ ಕಾರ್ಯಾಚರಣೆಯ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ರಾಮು ನಡೆಸಿರುವಂಥ ವಾಕ್ಥ್ರೂ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಜಿಬಿಎ ಒಂದು ಏನು ಫುಟ್ಪಾತ್ ತಿರುವುಗೊಳಿಸುವಂತ ನಿಟ್ಟಿನಲ್ಲಿ ಒಂದು ಬೃಹತ್ ಕಾರ್ಯಾಚರಣೆ ನಡೆದಿತ್ತು. ಏನು ಒಂದು ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಒಂದು ಬಿಸಿ ತಟ್ಟುವಂಥದ್ದು. ಬಹುತೇಕ ಏನು ಒಂದು ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿರುವಂತಹ ಫುಟ್ಪಾತ್ ಗಳನ್ನ ತೆರವುಗೊಳಿಸಲಿಕ್ಕೆ ಹೊಸಕೋಟೆ ಪೊಲೀಸರು ಹಾಗೂ ನಗರಸಭೆ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಬಹುತೇಕ ದೊಡ್ಡ ದೊಡ್ಡ ಒಂದು ಕಟ್ಟಡಗಳ ಮುಂಭಾಗದಲ್ಲಿ ಒತ್ತುವರಿ ಮಾಡಿದಂತ ಏನು ಒಂದು ಬೃಹತ್ ಕಾಂಕ್ರೀಟ್ ಸ್ಲ್ಯಾಬ್ಗಳಾಗಿರ್ಬೋದು, ಕಾಂಕ್ರೀಟ್ ಒಂದು ಟೈಲ್ಸ್ ಆಗಿರ್ಬೋದು, ಮತ್ತಿತರ ಫಲಕಗಳನ್ನ ಅಳವಡಿಸಿಕೊಂಡು ಒಂದು ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ರು. ಈ ಒಂದು ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸುವಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಗರ್ಜನೆ ಮಾಡಿರುವಂತದ್ದು. ಇನ್ನು ಏನು ನಗರಸಭೆ ಹಾಗೂ ಹೊಸಕೋಟೆ ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಈಗ ಪ್ರಸ್ತುತ ಹೊಸಕೋಟೆಯ ಮಾರ್ಕೆಟ್ ಭಾಗದಲ್ಲಿ ಇರುವಂತದ್ದು. ಏನು ಮಾರ್ಕೆಟ್ ಭಾಗದ ಸುತ್ತಮುತ್ತ ಏನು ಒಂದು ಬೃಹತ್ ಒಂದು ವ್ಯಾಪಾರೀಕರಣಕ್ಕಾಗಿ ಒಂದು ಜಾಗ ನಿರ್ಮಾಣ ಆಗಿರುವಂತದ್ದು. ಏನು ಪ್ರತಿನಿತ್ಯ 100 ಸಂಖ್ಯೆಯಲ್ಲಿ ಏನು ಮಾರ್ಕೆಟ್ ನಲ್ಲಿ ವಿವಿಧ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಒಂದು ಜನ ಬರುವಂತದ್ದು. ಏನು ಈ ಒಂದು ಜನ ಬರುವಂತ ಸಂದರ್ಭದಲ್ಲಿ ಏನು ಕಿರಿದಾದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರು ಹೈರಾಣ ಪಡುವಂತ ಸ್ಥಿತಿಗೆ ಒಂದು ಘಟನೆ ಸಾಕ್ಷಿಯಾಗುವಂತ ಒಟ್ಟಾರೆಯಾಗಿ ಎಲ್ಲ ಆಯಾಮಗಳಲ್ಲಿ ಏನು ಒಂದು ನಗರಸಭೆ ಹಾಗೂ ಹೊಸಕೋಟೆ ಪೊಲೀಸರ ಜಂಟಿ ಕಾರ್ಯಾಚರಣೆಯ ಮುಖಾಂತರ ಈ ಒಂದು ಒತ್ತುವರಿ ತೆರವುಗೊಳಿಸೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಒತ್ತುವರಿ ತೆರಿಗೆ ವ್ಯಾಪಕ ಮೆಚ್ಚುಗೆ ಆಗಿರುವಂತದ್ದು. ಇನ್ನು ಇಷ್ಟೆಲ್ಲ ಅವಾಂತರಗಳು ಒಂದು ನಡುವೆ ಕೂಡ ಒಂದು ಒತ್ತುವರಿಗೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಒಂದು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಒತ್ತುವರಿ ತೆರವು ಪ್ರಕರಣ ವ್ಯಾಪಕ ಮೆಚ್ಚುಗೆಗೆ ಗ್ರಾಸವಾಗಿರುವಂತದ್ದು. ಹೊಸಕೋಟೆಯಿಂದ ರಾಮು, ಅಶ್ವವೇಗ ನ್ಯೂಸ್, ಹೊಸಕೋಟೆ. ನೋಡಿ, ಮಾರ್ಕೆಟ್ ರಸ್ತೆಯಲ್ಲಿ ಬಿರುಸಿನಿಂದ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ರು, ಒತ್ತುವರಿ ಮಾಡಿಕೊಂಡಿದ್ರು ಕೆಲವೊಂದಿಷ್ಟು ಸಾರ್ವಜನಿಕ ಸ್ಥಳವನ್ನು. ಅದೆಲ್ಲವನ್ನ ಈಗ ಕಾರ್ಯಾಚರಣೆ ಮುಖೇನ ತೆರವು ಮಾಡ್ತಾ ಇದ್ದಾರೆ. ಅಂಗಡಿ ಮುಂಭಾಗ ಅಳವಡಿಸಿದಂಥ ಟೈಲ್ಸ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ಈಗ ತೆರವು ಮಾಡಲಾಗ್ತಾ ಇದೆ. 50ಕ್ಕೂ ಹೆಚ್ಚು ನಗರಸಭೆ ಮತ್ತು ಇನ್ನು ವ್ಯಾಪಾರಿಗಳಿಗೆ ಈಗ ಬಿಗ್ ಶಾಕ್ ನೀಡಿದೆ ನಗರಸಭೆ. ಮುಖ್ಯ ರಸ್ತೆ ಸೇರಿದಂತೆ ಚರಂಡಿ ಜಾಗವನ್ನು ಒತ್ತುವರಿ ಮಾಡಿದರು.
ಮಾರುಕಟ್ಟೆ ರಸ್ತೆಯಲ್ಲಿ ಬಿರುಸಿನಿಂದ ಈಗಾಗಲೇ ಕಾರ್ಯಾಚರಣೆ ಸಾಗಿದೆ. ನಗರಸಭೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಹೊಸಕೋಟೆಯಲ್ಲಿ ಬೆಳಗ್ಗೆಯಿಂದಲೇ ಈಗಾಗಲೇ JCB ಗರ್ಜನೆ ಮಾಡ್ತಾ ಇದೆ.